ನೋಡಿದ್ರೆ ಇವತ್ತು ತಾವೆಲ್ಲ ನರಗುಂದ ಮತಕ್ಷೇತ್ರದಿಂದ ನಾವೆಲ್ಲ ವಿಜಯಾನಂದ ಕಾಶ್ಯಪ್ ಅವರಿಗೆ ವಿನಂತಿ ಮಾಡಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ಖಂಡಿತ ಬಹಳ ಸಂತೋಷ. ನಾನು ನನ್ನ ಪಕ್ಷ ಯಾರು ಡೆಲಿಗೇಷನ್ ಕರ್ಕೊಂಡು ಬಂದು ಒತ್ತಡ ಹಾಕಬಾರದು ಅಂತೇಳಿ ನಾವು ಮನವಿಯನ್ನ ಮಾಡಿದ್ದೇವೆ. ಎಲ್ಲರಿಗೂ ಆಸೆ ಇರ್ತದೆ. ಮೊದಲನೇ ಸತಿ ಗೆದ್ದವರಿಂದ ಹಿಡಿದು 8-9 ಸತಿ ಗೆದ್ದವರು ಕೂಡ ಎಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅಂತ ಆಸೆ ಇರ್ತದೆ. ವಿಧಾನ ಪರಿಷತ್ನವರು ಕೂಡ ಆಸೆ ಇರ್ತದೆ. ಆದರೆ ತಾವೆಲ್ಲ ನಮ್ಮ ವರಿಷ್ಠರು ಅವ್ರದೇ ಆದಂತ ಒಂದು ನಿಯಮವನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ನನಗೆ ಕಾಶ್ಯಪ್ನವರು ಬಹಳ ಚೆನ್ನಾಗಿ ಆತ್ಮೀಯ ಪರಿಚಯರು, ನನ್ನ ಸ್ನೇಹಿತರು. ಅವರ ತಂದೆ ಕೂಡ ನನ್ನ ಜೊತೆಯಲ್ಲಿ ಶಾಸಕರಾಗಿದ್ದರು, ಮಂತ್ರಿ ಆಗಿದ್ದರು. ಅವ್ರ ತಾಯಿ ಕೂಡ ಶಾಸಕರಾಗಿದ್ದರು. ನಾನು ಕೂಡ ಬಂದು ಎಲೆಕ್ಷನ್ ಮಾಡಿದ್ದೇನೆ. ಸೊ ಎಲ್ಲ ಕೂಡ ನನಗೆ ಅರಿವಿದೆ. ಆದರೆ ಪಕ್ಷ ಯಾವ ನಿಯಮಗಳನ್ನ ಇಟ್ಟು ತೀರ್ಮಾನ ಮಾಡ್ತಾರೆ ಅನ್ನೋದು ಇನ್ನು ನನಗೆ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಮ್ಮ ವರಿಷ್ಠರು ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಕೆಲವರು 7ನೇ ಸತಿ, ಕೆಲವು 6ನೇ ಸತಿ, ಕೆಲವು 5ನೇ ಸತಿ, 4, 3, 2, 1 ಈ ರೀತಿ ಎಲ್ಲ ಕೂಡ ಆಯ್ಕೆ ಆಗಿದ್ದಾರೆ. ಆದರೆ ಕಾಶ್ಯಪ್ನವರ ಜನಪ್ರಿಯತೆ, ಹೋರಾಟ, ಪಾದಯಾತ್ರೆ, ಸಮಾಜದ ಸಂಘಟನೆ, ಎಲ್ಲ ಕಾರ್ಯಕರ್ತರ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಎಲ್ಲ ಇದೆ. ಸೊ ಅವರು ಕೂಡ ಇವತ್ತು ವೀರಶೈವ ಸಂಸ್ಥೆಯ ಲಿಂಗಾಯತ ಅಭಿವೃದ್ಧಿ ನಿಗಮದ ಜವಾಬ್ದಾರಿ ತೆಗೆದುಕೊಂಡು ಇನ್ನ ಬೇರೆ ಕೊಡ್ಬೋದಾಯ್ತು. ಅದನ್ನ ಸಮಾಜದ ಋಣ ತೀರಿಸಬೇಕು ಅಂತೇಳಿ ಅವರು ಅದನ್ನು ತೆಗೆದುಕೊಂಡು ಅವರ ಜನಸೇವೆಯನ್ನು ಕೂಡ ಮಾಡಿಕೊಂಡು ಅವರು ಬರ್ತಾ ಇದ್ದಾರೆ. ಯುವಕರಿದ್ದಾರೆ. ನಿಮ್ಮ ಏನು ಭಾವನೆ ಇದೆ ಆ ಭಾವನೆಯನ್ನ ಖಂಡಿತ ನಾನು ವರಿಷ್ಠರಿಗೆ ನಾನು ತಿಳಿಸ್ತೇನೆ. ಮುಂದಕ್ಕೆ ನಮ್ಮ ಗುರಿ 28ಕ್ಕೆ ನಮ್ಮ ಗುರಿ. ಸೊ ಅದಕ್ಕೆ ನಾವು ನೀವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. 140 ಜನಕ್ಕೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇರ್ತದೆ. ಆಗ ಒಬ್ಬರೇ ಅಲ್ವೇ, ಒಂದೇ ಸ್ಥಾನ, 33 ಸ್ಥಾನದಲ್ಲಿ ಎಲ್ಲರೂ ಕೂಡ ಜಾತಿ, ಜಿಲ್ಲೆ ಎಲ್ಲ ಕೂಡ ಲೆಕ್ಕಾಚಾರ ಇರ್ತದೆ. ಸೊ ಅದ್ರ ಮೇಲೆ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದ್ರೆ ನಿಮ್ಮ ಭಾವನೆಯನ್ನ ಖಂಡಿತ ನಾನು ತಿಳಿಸ್ತೇನೆ. ನಾನು ಕೂಡ ಬಹಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವನು. ನನಗೂ ಕೂಡ ಯುವಕರಿಗೆ ಸಹಾಯ ಮಾಡಬೇಕು ಅನ್ನೋದು ನನಗೂ ಕೂಡ ಅಭಿಲಾಷೆ ಇದೆ. ಹೊಸ ಮುಖಗಳಿಗೆ ತರಬೇಕು. ಆದರೆ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಒಪ್ಪಿ ನಾವು ಕೆಲಸವನ್ನ ಮಾಡಬೇಕು ತಾಳ್ಮೆಯಿಂದ. ಈಗ ಅದ್ರ ಜೊತೆಗೆ ನಿಮ್ಮಲ್ಲಿ ದೊಡ್ಡ ನೀರಾವರಿ ಯೋಜನೆ ಕೂಡ ತಾವೆಲ್ಲ ಹಿಂದೆ ಮಾಡಿಸಿದ್ರಿ. ಇಡೀ ದೇಶಕ್ಕೆ ಮಾದರಿ ಆಗಂತ ಒಂದು ಸಂಸ್ಥೆ. ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ನನಗೆ ನೀರಾವರಿಯ ಸಮಸ್ಯೆ ಬಗ್ಗೆ ಮಧ್ಯಪ್ರದೇಶ ಮಾಡೆಲ್ ಮಾಡಬೇಕು, ಸ್ಪ್ರಿಂಕ್ಲರ್ ತೊಂದರೆ ಆಗ್ತದೆ ಅನ್ನೋ ಒಂದು ಅರ್ಜಿ ಕೊಟ್ಟಿದ್ದಾರೆ. ಇನ್ನು 2-3 ಅರ್ಜಿಯನ್ನ ನಮ್ಮ ರೈತರ ಬದುಕಿಗೋಸ್ಕರ ಏನಾಗಬೇಕು ಅಂತ ಸಮಸ್ಯೆಯನ್ನ ಅವರು ಕೂಡ ಆಲಿಸಿದ್ದಾರೆ. ನನಗೆ ರಾತ್ರಿ ಕಾಶ್ಯಪ್ ವಿಜಯನಂದ್ ತಿಳಿಸಿದಾಗ ಬೇಡ ಯಾರು ಬರೋದು ಅಂತ ಹೇಳಿದೆ. ಇಲ್ಲ ಹೊರಟು ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಖರ್ಗೆ ಸಾಹೇಬರು ಮನೇಲಿ ಕಾಯ್ತಾ ಇದ್ದಾರೆ. ದೇವನಹಳ್ಳಿಗೆ ಹೋಗಿ ನಾವು ಒಂದು ಅಂಬೇಡ್ಕರ್ ಪುತ್ಥಳಿಯನ್ನ ಉದ್ಘಾಟನೆ ಮಾಡೋಂಥ ಕಾರ್ಯಕ್ರಮ ಇವತ್ತು ಇದೆ. ಸೊ ಅವ್ರನ್ನ ವೆಯ್ಟ್ ಮಾಡೋದು ಸರಿ ಇಲ್ಲ ಅಂತ ಹೇಳಿದೆ. ಆದರೂ ಇಲ್ಲ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಖರ್ಗೆ ಸಾಹೇಬರು ನನ್ನ ಬೈಕೊಂಡು ಕೂತಿರ್ತಾರೆ. ದಯವಿಟ್ಟು ತಾವೆಲ್ಲ, ಯಾಕೆಂದರೆ AICC ಅಧ್ಯಕ್ಷನ ನಾನು ಕಾಯಿಸೋದು ನನಗೂ ಒಳ್ಳೆಯದಲ್ಲ. ಅವ್ರಿಗೆ ನಾವು ಅವರು ಗೌರವ ಏನು ಕೊಡಬೇಕು, ಇಡೀ ದೇಶದಲ್ಲೇ ಅವ್ರಿಗೆ ಗೌರವನ ಕೊಡೋ ಸ್ಥಾನದಲ್ಲಿ ಇವತ್ತು ಇದ್ದಾರೆ. ಸೊ ಅದರಿಂದ ನಾನು ನಿಮ್ಮ ಭಾವನೆಯನ್ನು ಅರ್ಥಕೊಂಡು ನಾನು ಮಧ್ಯದಲ್ಲಿ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಹೋಗ್ತಾ ಇದ್ದೇನೆ. ಕಾಶ್ಯಪ್ನವ್ರದ್ದು ನಾನು ಮಾತಾಡಿದ್ದೇನೆ, ನಿಮ್ಮ ಲೀಡರ್ಸ್ ಹತ್ರ ಮಾತಾಡಿದ್ದೇನೆ. ನಿಮಗೆಲ್ಲ ಒಳ್ಳೆಯದಾಗಲಿ.
ಎಲ್ಲ ಒಗ್ಗಟ್ಟಿನಿಂದ ತಾವೆಲ್ಲ ಇಡೀ ಜಿಲ್ಲೆಯಲ್ಲಿ ನಿಮ್ಮ ಸಮಾಜ ಎಲ್ಲ ಸಮಾಜನ ಒಟ್ಟಿಗೆ ಇಟ್ಕೊಂಡೋಗಿ ಕೆಲಸವನ್ನು ಮಾಡ್ಕೊಂಡು ಹೋಗಿ ನಿಮ್ಮ ಅಭಿಪ್ರಾಯ ನಾನು ನಮ್ಮ ಪಕ್ಷಕ್ಕೆ ನಾನು ತಿಳಿಸ್ತೇನೆ. ನನಗೂ ಕೂಡ ಯುವಕರಿಗೆ ಒಳ್ಳೆಯದಾಗಲಿ ಅನ್ನೋದು ನನಗೆ ಚಿಂತನೆ ಇದೆ. ಈ ವಿಚಾರವನ್ನು ತಿಳಿಸಿ ನಮ್ಮೆಲ್ಲರೂ ಕೂಡ ತಾವೆಲ್ಲ ಬಂದಿದ್ದೀರಿ. ದಯವಿಟ್ಟು ಇನ್ಯಾವ ಡೆಲಿಗೇಷನು ಬರಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.